ಎಸ್, ಈಗ ಎಂಟ್ರಿ ಆಗಿದ್ದು ಎಲ್ಲಿಂದ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇದೆಯಾ? AC ಡೆಕ್ನ ಭಾಗದಿಂದ ಎಂಟ್ರಿ ಆಗಿದ್ದಾರಾ, ಅಥವಾ ಬಾಲ್ಕನಿಯಿಂದ ಎಂಟ್ರಿ ಆಗಿದ್ದಾರಾ, ಅಥವಾ ಮನೆಯಲ್ಲಿ ಯಾವ ಮಹಿಳೆ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಆಕೆನೇ ಡೋರ್ ಓಪನ್ ಮಾಡಿ ಕೊಟ್ಲಾ ಸುಲಭವಾಗಿ ಒಳಗಡೆ ಬರೋದಕ್ಕೆ? ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಎಲ್ಲಿಂದ ಎಂಟ್ರ್ ಆದ್ರು ಅವರು? ಎಂಟ್ರಿ ಬಗ್ಗೆ ಖಚಿತತೆ ಈ ತನಕ ಸಿಕ್ಕಿಲ್ಲ. ಯಾಕಂದರೆ ಫ್ರಂಟ್ ಡೋರಲ್ಲಿ ಇದ್ದಂತಹ ಫ್ರಂಟ್ ಗೇಟಲ್ಲಿ ಇದ್ದಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳುವ ಪ್ರಕಾರ ಈ ಮೇನ್ ಗೇಟಿಂದ ಎಂಟ್ರಿ ಆಗಿಲ್ಲ ಅನ್ನುವಂಥದ್ದು. ಆದರೆ ಹಿಂಬಾಗಿಲಿಂದ ಅಥವಾ ಹಿಂದಿನ ಗೇಟ್ನಿಂದ ಎಂಟ್ರಿ ಆಗಿದ್ದಾರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಕೂಡ ಇದೆ. ಆದರೆ ಈ ಬಗ್ಗೆ ಪೊಲೀಸರು ಏನು ಹೇಳ್ತಾ ಇಲ್ಲ. ಸದ್ಯಕ್ಕೆ ಈ ಸೆಕ್ಯೂರಿಟಿ ಗಾರ್ಡ್ ಏನು ಹೇಳಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ತಿಳಿತಾ ಇರುವಂಥದ್ದು. ಆದರೆ ಅವರ ಏನು ಈಗ ಸಿಕ್ಕಿ ಪೊಲೀಸರ ಮುಂದೆ ಇರುವಂಥ ಒಂದು ರೀತಿಯಲ್ಲಿ ಅನುಮಾನಾಸ್ಪದವಾಗಿ ಹೇಳಿಕೆಗಳನ್ನು ನೀಡ್ತಾ ಇರುವಂಥ ಮಹಿಳೆಯ ಮೇಲೆ ಈಗ ನಿಂತಿರುವಂಥದ್ದು. ಅವರು ಯಾರು, ಹೇಗೆ ಬಂದರು, ಅವ್ರು ಒಳಗಡೆ ಬರ್ಲಿಕ್ಕೆ ಈಕೆ ಸಹಾಯ ಏನು, ಅಥವಾ ಇವರು ನಿಜವಾಗ್ಲೂ ವಾಪಸ್ ಬರ್ತೀನಿ ಮಂಜು. ಸೇಫ್ ಮನೆಯಲ್ಲೇ ಇದ್ರ ದಾಳಿಕೋರರು ಅನ್ನೋದು ಪ್ರಶ್ನೆ. ದುಷ್ಕರ್ಮಿಗಳು ರಾತ್ರಿಯೇ ಸೇಫ್ ಮನೆ ಸೇರಿರುವ ಶಂಕೆ. ಸೇಫ್ ಮನೆಯಲ್ಲಿ ಇದ್ದುಕೊಂಡೇ ದಾಳಿ ಮಾಡಿರೋ ಅನುಮಾನ. ಕೆಲಸದವರ ಸಹಕಾರದಿಂದ ಮನೆ ಸೇರಿದ್ರ ದುಷ್ಕರ್ಮಿಗಳು. ದಾಳಿಯಾಗುವ 3 ತಾಸಿಗೂ ಮೊದಲೇ ಮನೆಯಲ್ಲಿ ಅಡಗಿದ್ರ. ಸೆಕ್ಯೂರಿಟಿ ಅನುಮತಿ ಇಲ್ಲದೆ ಸೇಫ್ ಮನೆ ಎಂಟ್ರಿ ಸಾಧ್ಯ ಇಲ್ಲ. ಹಾಗಾದ್ರೆ 2-3 ಗಂಟೆಗಳ ಹಿಂದೆ ಮನೆಗೆ ಬಂದು ಒಳಗಡೆ ಅವಿತು ಕೂತಿದ್ರ, ಎಲ್ಲರೂ ಮಲಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ದರೋಡೆಗೆ ಇಳಿದಿದ್ರ. ರೈಟ್, ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಮಂಜು. ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಮಂಜು, 2-3 ಗಂಟೆಗಳಿಂದ ಸೇಫ್ ಮನೆಗೆ ಯಾರು ಎಂಟ್ರಿ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಬಂದಿರೋ ಇನ್ಫಾರ್ಮೇಶನ್. ಪೊಲೀಸರ ಇನ್ಫಾರ್ಮೇಶನ್ ನಲ್ಲೂ ಕೂಡ ಇದು ಪತ್ತೆಯಾಗಿದೆ. ಅಂದ್ರೆ ಒಂದು ಬೇರೆ ಭಾಗದಿಂದ ಆದ್ರೂ ಎಂಟ್ರ್ ಆಗಬೇಕು, ಅಥವಾ ಫುಲ್ಲಿ ಸೆಕ್ಯೂರ್ಡ್ ಇದ್ರೆ ಮನೆಯಲ್ಲಿರುವ ಯಾರೋ ಒಬ್ಬರು ಒಳಗೆ ಬಂದು ಸೇರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿರ್ಬೇಕು. ಹೌದು, ಆ ಮನೆಯಲ್ಲಿದ್ದವರ ಒಂದು ಅಂದರೆ ಪರಿಚಯದ ಮೇಲೆ ಒಳಗಡೆ ಹೋಗಿರ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಇಲ್ಲ, ಇದು ನಮಗೆ ಗೊತ್ತಿರೋರು ಅಂತ ಕರ್ಕೊಂಡು ಹೋಗಿರುವಂಥ ಅವಕಾಶವೂ ಕೂಡ ಇದೆ. ಅದೇ ಸಸ್ಪೆಕ್ಟ್ ಮೇಲೆ ಈಗ ಮನೆಗೆಲಸದ ಆಕೆಯನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಯಾರು ಅಪರಿಚಿತರನ್ನು ಬಿಡಲ್ಲ, ಅವ್ರಿಗೊಂದು ಐಡೆಂಟಿಫಿಕೇಶನ್ ಆದರೂ ಕೇಳ್ತಾರೆ. ಆ ಸಂದರ್ಭದಲ್ಲಿ ಆ ಮನೆ ಕೆಲಸದ ಆಕೆ ಇಲ್ಲಿ ಗೊತ್ತಿರೋರೇ ಅಂತ ಹೇಳಿ ಕರ್ಕೊಂಡು ಹೋಗಿರ್ಬೋದಾ ಅನ್ನುವಂಥದ್ದು ಕೂಡ ಈಗ ಮೇಯ್ನ್ ಪೊಲೀಸರಿಗೆ ಅನುಮಾನ ಬಂದಿರುವಂಥದ್ದು. ಹಾಗಾಗಿ ಆಕೆಯನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಇದು ಪ್ಲಾನ್ಡ್ ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳು, ಸಾಕ್ಷ್ಯಗಳು ಸಿಗ್ತಾ ಹೋಗ್ತಾ ಇರೋದ್ರಿಂದ ಒಂದು ಏನು ಏಕಾಏಕಿ ನುಗ್ಗಿ ಆಗಿರುವಂಥದ್ದು ಅಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿರುವಂಥದ್ದು. ಆದರೆ ಆ ಏಕಾಏಕಿ ನುಗ್ಗೋದಕ್ಕೂ ಮುಂಚೆ ಒಂದು ಅಲ್ಲಿಗೆ ಹೋಗಿ ಒಂದು ಪರಿಶೀಲನೆ ಆದರೂ ಮಾಡಿರಬೇಕು. ಯಾವ ದ್ವಾರದಲ್ಲಿ ನಾವು ಎಂಟ್ರಿ ಆಗಬೇಕು, ಅಥವಾ ಯಾವ ದ್ವಾರದಲ್ಲಿ ಯಾರು ಇರ್ತಾರೆ, ಅಥವಾ ಯಾವ ಬೆಡ್ರೂಮಲ್ಲಿ ಯಾರು ಮಲಗಿದ್ದಾರೆ ಅನ್ನುವಂಥ ಮಾಹಿತಿ ಕೇವಲ ಕಳ್ಳತನ ಅಥವಾ ಅದಕ್ಕೆ ಬಂದವನಿಗೆ ಈ ಒಂದು ಮಾಹಿತಿ ಇರಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಯಾರು ಈ ಮಾಹಿತಿ ಕೊಟ್ಟರು, ಈ ಫ್ಲೋರ್ಗೆ ಯಾಕೆ ಬಂದ ಅನ್ನುವಂಥ ಪ್ರಶ್ನೆಗಳು ಕೂಡ ಭಾಳಷ್ಟು ಸಹಜವಾಗಿ ಕೇಳಿ ಬರ್ತದೆ. ಹಾಗಾಗಿ ಪೊಲೀಸರು ಕೂಡ ಇದನ್ನೇ ಆ್ಯಂಗಲಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಭಾವನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.